ನನಗೆ ಕಲಿಯುಗದಲ್ಲಿ ಚಿನ್ನದ ಮೋಹ ಅನ್ನೋದು ಒಂದು ಹೆಂಡ ಅಥವಾ ಜೂಜು ಇದರಷ್ಟೇ, ಅದು ಕೂಡ ಡೇಂಜರ್. ಹರೇ ಕೃಷ್ಣ, ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ. ಈ ದೆವ್ವ ಮೆಟ್ಕೊಂಡಾರ ಆಡ್ತಾರಲ್ಲ, ದೇವಸ್ಥಾನಕ್ಕೆಲ್ಲ ಹಾಕೊಂಡ್ಬಿಟ್ರು, ಇನ್ನು ಬದುಕಲ್ಲ ಬಿಡು ಅನ್ನೋಷ್ಟು. ಯಾಕಂದ್ರೆ ದಿವಸಕ್ಕೆ 8 ಸಾರಿ ಊಟ, 8 ಸಾರಿ ಊಟ ಮಾಡಿದ್ರೂ ಹೊಟ್ಟೆ ತುಂಬ್ತಾ ಇಲ್ಲ. ಒಳಗಡೆ ಯಾವುದೋ ದೆವ್ವ ಇದೆ, ಅಷ್ಟು ತಿಂತಾ ಇದ್ದೆ. ನಾನು ಹೆಚ್ಚು ಪುಸ್ತಕಗಳನ್ನು ಆಶ್ರಯಿಸಿದವನು. ಮತ್ತೆ ನಾನು ನನ್ನ ಸಮಾನರಾಗಲಿ ಅಥವಾ ನನಗಿಂತ ಚಿಕ್ಕವರಾಗಲಿ ನಾನು ಬೆರೆತಿದ್ದೇ ಇಲ್ಲ. ಭಾವನೆಗಳು ಬರಲ್ವಾ? ಎಂಥವನಿಗೂ ಬರ್ತವೆ, ಮನುಷ್ಯ ಅಲ್ವಾ, ಬಂದೇ ಬರ್ತವೆ, ಅದಿರ್ತವೆ. ಅಮೇರಿಕದಲ್ಲಿ ಸಹಾಯ ಮಾಡಿದ್ರಲ್ಲ ಅವರು, ಹೆಣ್ಣು ಮಕ್ಕಳಿಗೆ, ನಮ್ಮ ನೆಲದ ಹೆಣ್ಣು ಮಕ್ಕಳಿಗೆ, ಅವ್ರು ನೋಡಿದ್ದೆ ಆ ದೇಶದಲ್ಲಿ ಕೂತ್ಕೊಂಡು ಈ ನೆಲದ ಹೆಣ್ಣು ಮಕ್ಕಳ ಬಗ್ಗೆ ಈ ಧೈರ್ಯ ಹೇಳೋರು ನಾನು ನಮ್ಮಲ್ಲಿ ಯಾರೂ ಇಲ್ವಾ ಅಂತ ಅಂದ್ಕೊಳ್ತಿದ್ದೆ. ನೀವು ಹುಡುಗನಾಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ. ಆ ರೀತಿ ನರಕಕ್ಕೆ ಇರುವ 3 ಹೆಬ್ಬಾಗಿಲುಗಳು ಯಾವುವು? ಅಂದಾಜು ಮನೆ ಕಟ್ಟೋದಕ್ಕೆಲ್ಲ ಮುಗಿಸೋದಷ್ಟು ಒಟ್ಟು ಒಂದು 40 ಅಂದ್ರೆ ಎಲ್ಲಾನು ಕೂಡ ದಾನಿಗಳೇ ಕೊಟ್ಟಿದ್ದ? ಇಲ್ಲ, ಇದು ಒಂದು 5 ಮಾತ್ರ ದಾನಿಗಳು ಕೊಟ್ಟಿದ್ದೆ. ನಾನು ಕುಳ್ಳ ಅಂದರೆ ಕುಳ್ಳ, ಮೋಟ ಅನ್ನೋರು ನನ್ನ. ಹಂಗೆ ಎದ್ದು 30 ದಿವಸಕ್ಕೆ 30 ಕಿಲೋಮೀಟರ್ ಸೈಕಲ್ ತುಳಿತಿದ್ದು, ಕಲ್ಲೂರು ಕ್ರಾಸ್ ಅಂತ. ಏನಾಗಲಿ ಮುಂದೆ ಲಾಕ್ಡೌನ್ ಟೈಮಲ್ಲೇ ಸೋಷಿಯಲ್ ಮೀಡಿಯಾ ಹಬ್ಬ, ಎಲ್ರಿಗೂ ಸೋಷಿಯಲ್ ಮೀಡಿಯಾ ಅಂದ್ರೆ. ಬಟ್ ಆ ಟೈಮಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದೆ. ಅವಾಗ ನಾನು ಲೈವ್ ಮಾಡ್ತಾ ಇದ್ದೆ ಸೆಲೆಬ್ರಿಟೀಸ್ ಜೊತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡ್ತಿದ್ದೆ. ನಾನು ಇನ್ನು ಅವಾಗ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಮೀಡಿಯಾ ಕಂಪನಿಲಿ, ಹಾಗಾಗಿ ಲೈವ್ ಮಾಡ್ತಾ ಇದ್ದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗ್ತಾ ಇದ್ದೆ. ಮತ್ತೆ ಆಕಾಶ್ ಅವರು ಒಂದು ಹೊಸ ಚಾನಲ್ ಮಾಡ್ಬೇಕಂತ ಪ್ಲಾನಿಂಗ್ ನಡೀತಾ ಇತ್ತು. ಅವಾಗ ಯಾರ್ಯಾರು ಮಾಡ್ತಿದ್ದಾರೆ ಏನ್ ಸರ್, ಅವಾಗ ನಿಮ್ದು ಲೈವ್ ಎಲ್ಲ ಬರ್ತಾ ಇತ್ತು. ನಿಮ್ಮ ಹೆಸರೆಲ್ಲ ಇತ್ತು ಅನ್ಸುತ್ತೆ, ಅಥವಾ ಏನೋ ಮನಸ್ಸಿನ ಮಾತು ಅಂತ? ಅವಾಗ ಮೈ ವರ್ಡ್ ಅಂತ ಫಸ್ಟ್ ಇಟ್ಕೊಂಡಿದ್ದೆ ಹೆಸರು. ಮೈ ವರ್ಡ್ ಹೆಸರು ಚೇಂಜ್ ಮಾಡಿದ್ದೀರಾ? ಮೈ ವರ್ಡ್ ಅದಾದ್ಮೇಲೆ ಸೋನು ಶ್ರೀನಿವಾಸ್ ಮೋಟಿವೇಶನಲ್, ಅದಾದ ನಂತರ ಈಗ ಜ್ಞಾನಾಶ್ರಮ. ಎಸ್, ಸೂಪರ್. ಇದು ಹಾಗಾದ್ರೆ ಪಾರ್ಕಿಂಗ್ ಸ್ಪೇಸ್ ಬಿಟ್ಟು? ಇದು ಪಾರ್ಕಿಂಗ್ ಅಂದರೆ ಸ್ವಲ್ಪ ಈಗ ನಮಗೇನು ಕಾರ್ ತಗೊಂಡಾಗ ಅಟ್ಲೀಸ್ಟ್ ಒಂದು ನಿಲ್ಸೋಕೆ ಜಾಗ ಬೇಕು, ಮತ್ತು ಪಾರ್ಕಿಂಗು, ಮತ್ತು ನಾವು ಸ್ವಲ್ಪ ಹೊರಗಡೆ, ನೀವು ಅರಮನೆ ಕಟ್ಟಿ ನಾನು ನೆಮ್ಮದಿಗೆ ಬಂದು ಕೂತ್ಕೊಳೋದೇ ಇಲ್ಲಿ. ನಮ್ಗೆ ಅವಾಗ ಅಲ್ಲಿ ಹಳ್ಳಿಯೆಲ್ಲ ಆದರೂ ಅಷ್ಟೇ, ಮನೆ ಒಳಗಡೆ ಹೆಚ್ಚು ಕೂತ್ಕೊಳ್ಳೋದು ಅದೆಲ್ಲ ರೂಢಿ ಅಷ್ಟು ಇರಲಿಲ್ಲ. ಎಲ್ಲೋ ತೋಡ್ತಾ ಹೋಗೋದು, ಅಥವಾ ಮನೆ ಹಿಂದೆ ತಂಪನಿರೋ ನಮ್ದು ಹಲಸಿನ ಮರ ಇತ್ತು, ಅದರಡೆ ಕೂತ್ಕೊಳ್ಳೋದು, ಅಥವಾ ಇದೆಲ್ಲ ಹಾಗೆ ವರಾಂಡಕ್ಕೆ ಅಂತ ಮಾಡಿಕೊಂಡು. ಬಟ್ ಇಲ್ಲಿ ನಮ್ಮ ಗೋಪಿ ಅಂದರೆ ನಾಯಿ, ನಾವು ಅದನ್ನು ಗೋಪಾಲ ಅಂತ ಹೆಸರು, ಕೃಷ್ಣನ ಹೆಸರು ಇಕ್ಕಿದ್ದೀನಿ. ಅದು ಇಷ್ಟೇ, ಇದು ಅದರಿಂದ ಆಚೆಗೂ ಹೋಗಲ್ಲ, ಇದರಿಂದ ಒಳಗೂ ಬರಲ್ಲ. ಈಗ ಸದ್ಯಕ್ಕೆ ಅದರದೇ ದೊಡ್ಡ ಮನೆ, ನಮಗೂ ಇಲ್ಲ ಅಷ್ಟು ಒಳಗಡೆ. ಗಾಡಿ ನಿಮ್ದ? ಫಸ್ಟ್ ಟೈಮ್ ಯಾವ ಗಾಡಿ ತಗೊಂಡ್ರಿ? ಇದೇ ಗಾಡಿ. ಒಂದು ಮಿಡಲ್ ಕ್ಲಾಸ್ ಹುಡುಗನ ಕನಸು ಆಗಿರುತ್ತೆ, ಒಂದು ಕೈಯಲ್ಲಿ ಒಂದು ಗಾಡಿ. ನೋಡಿ, ನನ್ನ ಪಾಲಿಗೆ ನನಗೆ ಯಾವತ್ತೂ ಕೂಡ ಗಾಡಿ ತಗೊಳ್ಬೇಕು ಅಥವಾ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನಾನು ಚಿನ್ನವನ್ನು ಧರಿಸಲ್ಲ. ಇದು ಅಂದರೆ ಅದು ಇಲ್ಲದೇನೆ ಅಥವಾ ಇದ್ದೂ ಪ್ರಶ್ನೆ ಅದಲ್ಲ. ನನಗೆ ಕಲಿಯುಗದಲ್ಲಿ ಚಿನ್ನದ ಮೋಹ ಅನ್ನೋದು ಒಂದು ಹೆಂಡ ಅಥವಾ ಜೂಜು ಇದರಷ್ಟೇ, ಅದು ಕೂಡ ಡೇಂಜರ್. ಮನೇಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಧರಿಸಿದ್ರೆ ಪ್ರಾಣಕ್ಕೂ ಅಪಾಯ, ಮತ್ತು ನಮಗೆ ಗೊಂದಲದ ಬದುಕದು. ಏಕೆಂದರೆ ಚಿನ್ನ ಶ್ರೀಮಂತಿಕೆ, ಅದು ಪ್ರತಿಷ್ಠೆ ಆಗಿದೆ ಹೊರತು ಇವತ್ತು ಬೇರೆ ಏನೂ ಅಲ್ಲ ಅಲ್ವ. ನನ್ನ ಅಜ್ಜಿ ಅಥವಾ ನನ್ನ ಅವ್ವ ಏನಾದರೂ ಮದುವೆ ಸಮಾರಂಭಗಳಲ್ಲಿ ತಗೊಳ್ಳೋ ಅಂತ ಓಡಿಸಾಡಿದ್ರು ನಾನು ಇಕ್ಕೊಂಡಿಲ್ಲ. ಇಕ್ಕೊಳೋರ್ದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಸ್ವಲ್ಪ ನಮ್ಮದು ಅಲೌಕಿಕವಾದ ಬದುಕಿನ ಕಡೆ ಗಮನ ಜಾಸ್ತಿ ಇರೋದರಿಂದ ಸಿಂಪಲ್ ಪಂಚೆ ಬಟ್ಟೆ, ಎಷ್ಟು ಸರಳವಾಗಿ ನಿಮ್ಮ ಜೀವನ ಕಳೀತಿರೋ ಅಷ್ಟು ನೆಮ್ಮದಿ. ಅಂದರೆ ಚಿನ್ನ ಇಷ್ಟಪಡೋರು ವ್ಯಕ್ತಿತ್ವ ತಪ್ಪಾಗಿದೆ ಅಥವಾ ಅವ್ರು ಸರಿ ಇಲ್ಲ ಅಂತ ಅಲ್ಲ, ಒಬ್ಬೊಬ್ಬರದು ಒಂದೊಂದು ಮನಸ್ಥಿತಿ ಇರುತ್ತೆ, ಬದುಕೋ ರೀತಿಗಳು ಬೇರೆ ಇರ್ತವೆ. ಸೊ ನನ್ನ ರೀತಿ ಇದು. ಸೊ ಅದೇ ಥರ ಗಾಡಿ ನಮ್ಮವ್ವ ಕೊಡಿಸಿದ್ದು 2019ರಲ್ಲಿ ಅನ್ಕೊಳ್ತೀನಿ, ಲಾಕ್ಡೌನ್ ಟೈಮ್ ಆದಮೇಲೆ, ಇನ್ನೂ ಹಿಂದೆ. ಅವಾಗ ನಾನು ವಿಜಯನಗರ ಚಿತ್ತಾರ ಆಫೀಸ್ಗೆ ಇದರಲ್ಲೇ ಹೋಗ್ತಿದ್ದು, ಇದರಲ್ಲೇ ಬರ್ತಿದ್ದು. ನನಗೆ ಅಷ್ಟು ಗಾಡಿ ಕ್ರೇಜ್ ಇರಲಿಲ್ಲ, ಬಸ್ಗೆ ಹೋಗ್ತಾನಲ್ಲ ಅಂತ ಕೊಡಿಸಿದ್ರು. ಇವತ್ತಿಗೂ ನಾನು ಇದರಲ್ಲೇ ಓಡಾಡ್ತೀನಿ. ಓಕೆ, ಸೂಪರ್. ಹೋಗೋಣ ನಿಮ್ಮ ಮನೆ? ಬನ್ನಿ ಒಳಗಡೆ. ನಿಮ್ಮ ಅಮ್ಮ ಏನೋ ಸ್ಟೋರಿ ಹೇಳ್ತಿದ್ರು, ಮನೆ ಸೈಡ್ ತೊಗೊಂಡಿದ್ದೆ ಅಂದರೆ ಮನೆ ಟೈಮಲ್ಲಿ ಏನಾಯಿತು, ಒಂದು ಮೋಲ್ಡ್ ಹಾಕಿದ್ದು ನನಗೆ ಅಪೆಂಡಿಕ್ಸ್ ಆಗ್ಬಿಡ್ತು. ಆಲ್ಮೋಸ್ಟ್ 6 ತಿಂಗಳು ಹಾಗೆ ಉಳ್ಕೊಂಡ್ಬಿಡ್ತು. ಇಲ್ಲ ಬಿಡಿ, ಅವ್ನು ಬದುಕಲ್ಲ ಅನ್ನೋ ಸ್ಟೇಜಿಗೆ ಹೋಗ್ಬಿಟ್ಟೆ ನಾನು. ಅಂದರೆ ಸ್ವಲ್ಪ ಅಪೆಂಡಿಕ್ಸ್ ಆಗಿದೆ, ಅದು ಒಂದು ಕಡೆ. ಓಕೆ, ಅಪೆಂಡಿಕ್ಸ್ ಅಷ್ಟು? ಹೌದು. ಅಂದರೆ ಆ ಟೈಮಲ್ಲಿ
ಮನೆ ಅರ್ಧ ನಿಂತಿತ್ತು. ಇಲ್ಲೇ ಒಂದು ಚಿಕ್ಕ ಮನೆ ಬಾಡಿಗೆ ತಗೊಂಡಿದ್ದು. ಮನೆ ಕಟ್ಟೋ ಸಮಯದಲ್ಲಿ ಅಂದರೆ ಎಲ್ರಿಗೂ ಯಾರಿಗೂ ವಯಸ್ಸಿದ್ದಂತೂ ಅಲ್ಲ, ನಮ್ಮ ಮಾವ, ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ತಂದೆ ಅನ್ನೋ ವಿಚಾರ ಯಾಕೂ ನಿಮ್ಮ ಬದುಕಲ್ಲಿ ಸರಿ ಬರಲಿಲ್ಲ ಅಂದಾಗ ನಮ್ಮ ಅಜ್ಜಿ ತಾತ ತುಂಬ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಕಾಪಾಡಿಕೊಂಡು ಬಂದರು. ಅದಾದ ನಂತರ ಇಲ್ಲಿಗೆ ಬಂದಾಗ ಇವತ್ತಿಗೂ ನಾನು ನೂರಿಗೆಲ್ಲ ಬುದ್ಧಿ ಹೇಳೋನಾದರೂ ನನಗೇನೋ ಗೊಂದಲ ಆದರೆ ನಾನು ಫಸ್ಟು ಆಶ್ರಯಿಸೋದು ನಮ್ಮ ಮಾವ, ಅಂದರೆ ನಮ್ಮ ಅಮ್ಮನ ಚಿಕ್ಕ ತಮ್ಮ. ದೊಡ್ಡ ತಮ್ಮ ಇದ್ದಾರೆ, ಅವರು ದೊಡ್ಡ ಮಾವ ಅಂತ, ಅವರು ಊರಲ್ಲಿರೋದು. ಅವರಾದರೂ ಇವರಾದರೂ ನಮ್ಮನ್ನು ಅಷ್ಟು ಗೌರವಾನ್ವಿತವಾಗಿ ಪ್ರೀತಿಯಿಂದ ಕಾಪಾಡಿಕೊಂಡು ಬಂದರು. ಈ ಮನೆ ಕೂಡ ಅವರೇ ನಿಂತು ಕಟ್ಟಿಸಿದ್ದು. ಸೊ ಇಲ್ಲಿ ಯಾರೊಬ್ಬರು ಇರಬೇಕಲ್ಲ ಅಂತೇಳಿ ಅಮ್ಮನಿಗೆ ಅಲ್ಲೊಂದು ಮನೆ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದು ಆ ಕಡೆ. ನಾನಿದ್ದು ಸುಂಗದಕಟ್ಟೆ ಮಾವರ್ಮಲ್ಲಿ. ನಾನು ವಾರಕ್ಕೊಮ್ಮೆ ಬರುತ್ತಿದ್ದೆ, ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಹಾಗಿರಬೇಕಾದ್ರೆ ಇದಕ್ಕಿದ್ದಂಗೆ ಒಂದು ದಿವಸ ಏನು ಹೊಟ್ಟೆ ನೋವು ಬಂತು, ತುಂಬ ಏನು ವಾಮಿಟ್ ಆಗೋದು. ಸೊ ಚೆಕ್ ಮಾಡಿಸಿದಾಗ ಅಪೆಂಡಿಕ್ಸ್ ಆಗಿದೆ, ಸೊ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಅದು ಜಸ್ಟ್ ಒಂದು ಆಪ್ರೇಷನ್ ಅಂದ್ಕೊಂಡು ನಾನು ಆಪ್ರೇಷನ್ ಟೈಮಲ್ಲಿ ಯಾಕೋ ಭಯ ಪಟ್ಟುಬಿಟ್ಟೆ. ಸ್ವಲ್ಪ ಡಾಕ್ಟ್ರದ್ದು ಒಂಚೂರು ಎಡವಟ್ಟಿಂದ ಇಲ್ಲಿಗೆ ಹಾಕಿದ್ರು. ಅವ್ರು ಆಪ್ರೇಷನ್ ಕಡೆ ಗಮನ ಕೊಟ್ಟರೆ ಇದು ಬಿದ್ದೋಗ್ಬಿಟ್ಟದ, ಅವ್ರು ನೋಡಿಲ್ಲ. ನಾನು ಒಂಟೆಯಿಂದ ನಾನು ಭಯ ಆಗ್ಬಿಡ್ತು. ಆ ಭಯ ಯಾವ ರೇಂಜಿಗೆ ಅಂದರೆ ಅಪೆಂಡಿಕ್ಸ್ ಮುಗೀತು, ಡಿಸ್ಚಾರ್ಜ್ ಆಯಿತು. ಅಲ್ಲಿಂದ ಈ ದೆವ್ವ ಇಟ್ಕೊಂಡಾರ ಆಡ್ತಾರಲ್ಲ, ದೇವಸ್ಥಾನಕ್ಕೆಲ್ಲ ಹಾಕೊಂಬಿಟ್ರು, ಇನ್ನು ಬದುಕಲ್ಲ ಬಿಡು ಅನ್ನೋಷ್ಟು. ಯಾಕಂದ್ರೆ ದಿವ್ಸಕ್ಕೆ 8 ಸಾರಿ ಊಟ ಮಾಡಿದ್ರೂ ಹೊಟ್ಟೆ ತುಂಬ್ತಾ ಇಲ್ಲ. ಒಳಗಡೆ ಯಾವುದೋ ದೆವ್ವ ಇದೆ, ಅಷ್ಟು ತಿಂತಾ ಇದ್ದೆ, ಸುಸ್ತಾಗಿ ಬಿದ್ದೇ ಹೋಗಿನಿ. ಊಟ ಹಿಂಗೆ ಮಾಡಿ ಒಂದು 10 ನಿಮಿಷ ಆಗಿರೋದು ಮತ್ತೆ ಊಟ ಕೊಡಿ ಅನ್ನೋ ಥರ ಆಗೋದು. ಇನ್ನು ಮುಗೀತು ಕತೆ ಅನ್ನೋ ಥರ ಮನೆಯೆಲ್ಲ ಅರ್ಧಕ್ಕೆ ನಿಂತು ಬಿಡ್ತು. ಕಟ್ಟೋದಕ್ಕೆ ಕೈ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಅದೇ ಅದು ಒಂದಾಗಿತ್ತು, ಒಂದು ಮೋಲ್ಡ್ ಆಗಿತ್ತು, ಎರಡನೇದು ಅರ್ಧಕ್ಕೆ ನಿಂತು ಬಿಟ್ಟಿತ್ತು. ದುಡ್ಡು ಎಲ್ಲ ಆಸ್ಪತ್ರೆಗೆ ಹೊಂಟೋಯ್ತು. ಆ ಟೈಮಲ್ಲಿ ಮತ್ತೆ ನಮ್ಮ ಆಶ್ರಮದ ಬಂಧುಗಳು, ಅಮೇರಿಕ ಬೇರೆ ಬೇರೆ ದೇಶದಿಂದ ಇರೋ ಆಶ್ರಮದ ಭಕ್ತರು ಕೆಲವೊಂದಿಷ್ಟು ಸಹಾಯ ಮಾಡಿದ್ರು. ಅದರಲ್ಲೂ ಈ ಸಮಯದಲ್ಲಿ ನಾನು ಚಿತ್ರದುರ್ಗದಲ್ಲಿ ನಮ್ಮ ರಾಜಪ್ಪ ಸರ್ ಅಂತ ಅವರು ಸೈಂಟಿಸ್ಟ್ಗಳು ಮೊನ್ನೆ ಬಂದಿದ್ದರು, ನಾನು ಆಶ್ರಮಕ್ಕೆ ಬಂದು ಹೋದರು. ಅವರು ಬ್ರೈನ್ ಟ್ಯೂಮರ್ ವಿಚಾರವಾಗಿ ಸಂಶೋಧನೆ ಮಾಡ್ತಾವ್ರೆ, ಅಮೇರಿಕದಲ್ಲಿರೋದು, ಬಟ್ ಚಿತ್ರದುರ್ಗದ ಮೂಲದವರು. ಮತ್ತೆ ಅಂಥವರೇ ಒಂದಷ್ಟು ಜನ ಸೇರಿಕೊಂಡು ಸಹಾಯ ಮಾಡಿದ್ರು. ಅವರೆಲ್ಲ ನಿಮ್ಮ ವ್ಯೂವರ್ಸು. ಅವ್ರು ಆ ರೀತಿ ಬಂದವರು, ಚೆನ್ನಾಗಿದೆ ಅಂದ್ಕೊಂಡು ಬಂದವರು. ನೋಡಿ, ಅದು ಕೇವಲ ನೀವು ಅದಕ್ಕೂ ಮುಂಚೆ ನೀವು ಅವ್ರನ್ನ ಬರೀ ಲೈವಲ್ಲಿ ಮಾತಾಡಿಸ್ತಾ ಇದ್ರಿ, ಡೈರೆಕ್ಟ್ ಕನೆಕ್ಟ್ ಆಗಿರಲಿಲ್ಲ? ಇಲ್ಲ, ಅವ್ರು ಯಾವತ್ತೂ ಕಷ್ಟ ಹೇಳ್ಕೊಂಡವ್ರಲ್ಲ. ಅದರಲ್ಲೂ ಅಮೇರಿಕದಲ್ಲಿ ಸಹಾಯ ಮಾಡಿದ್ರಲ್ಲ ಅವರು. ಹೆಣ್ಣು ಮಕ್ಕಳಿಗೆ, ನಮ್ಮ ನೆಲದ ಹೆಣ್ಣು ಮಕ್ಕಳಿಗೆ, ಅವ್ರು ನೋಡಿದ್ದೆ ಆ ದೇಶದಲ್ಲಿ ಕೂತ್ಕೊಂಡು ಈ ನೆಲದ ಹೆಣ್ಣುಮಕ್ಳ ಬಗ್ಗೆ ಈ ಧೈರ್ಯ ಹೇಳೋರು ನಾನು ನಮ್ಮಲ್ಲಿ ಯಾರೂ ಇಲ್ವಾ ಅಂತ ಅಂದ್ಕೊಳ್ತಿದ್ದೆ. ನೀವು ಹುಡುಗನಾಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ. ಆ ರೀತಿ. ಹರೇ ಕೃಷ್ಣ, ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ. ಇವತ್ತಿಗೂ ದಾನಿಗಳು ಹಾಗೇ ಇದ್ದಾರೆ. ಇವನ್ನ ಫ್ಲೆಕ್ಸ್ ಹಾಕ್ಸಿರೋದು ಮತ್ತು ಇನ್ನು ಮೇಲಿಂದು ಫ್ಲೆಕ್ಸ್ ಹಾಕ್ಸಿರೋದು, ಒಳಗಡೆ ಎಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ರು ಎಲ್ಲ ಭಕ್ತಾದಿಗಳು. ಅವರು ನಿಮ್ಮನ್ನ ಎಲ್ಲ ನಂದೇನು ನನಗೊಂದು ಕೆಲಸ ಅಂದ್ಕೊಂಡು ಬಂದವನು. ಬಟ್ ಇದೊಂದು ದೈವತ್ವದ ಹಂತಕ್ಕೆ ಏರ್ಲಿಕ್ಕೆ ಇವರು ತಗೊಂಡಿದ್ದ ಅದನ್ನ ಸೀರಿಯಸ್. ಎಷ್ಟು ನಿಮಗೆ ಸಬ್ಸ್ಕ್ರೈಬರ್ ಆಗಿದೆ? ಅವತ್ತಿಗೆ ಒಂದು 125 ಏನೋ ಇದ್ರು. 1,25,000. ಓಕೆ. ಡೈಲಿ ಲೈವ್ ಕಾರ್ಯಕ್ರಮ ಡೈಲಿ ಇರ್ತಿಲ್ಲ, ಅಂದ್ರೆ ವಾರಕ್ಕೆ 3 ದಿನ ಇರ್ತಿತ್ತು. ನೊಂದ ಮನಸ್ಸುಗಳಿಗೆ ಸಾಂತ್ವನ ನಡೀತಾ ಇತ್ತು. ಅಷ್ಟು ಮಟ್ಟಿಗೆ ರೀಚ್ ಆಗ್ತಿತ್ತು. ಮತ್ತೆ ಜನ ಕೂಡ ಅಷ್ಟೇ, ಇವತ್ತಿಗೂ ಅಷ್ಟೇ. ನೀವು ಆನ್ಲೈನ್ ಏನು ನೋಡ್ತೀರ ಅಷ್ಟೇ ಅಲ್ಲ, ನಮ್ದು ಆಫ್ಲೈನ್ ಜಾಸ್ತಿ. ಯಾಕಂದ್ರೆ ಜನ ಇಲ್ಲಿಗೆ ಬರೋರು ಜಾಸ್ತಿ. ಕಟ್ಟಾದ ಮೇಲೆ ಶುರು ಮಾಡಿದ್ದದು. ಎಷ್ಟಾಯ್ತು ಹಂಗಾರೆ ಅಂದಾಜು ಮನೆ ಕಟ್ಟೋದಕ್ಕೆಲ್ಲ ಮುಗಿಸೋದಷ್ಟು? ಒಟ್ಟು ಒಂದು 40 ಅಂದ್ರೆ ಎಲ್ಲಾನು ಕೂಡ ದಾನಿಗಳೇ ಕೊಟ್ಟಿದ್ದ? ಇಲ್ಲ, ಇದು ಒಂದು 5 ಮಾತ್ರ ದಾನಿಗಳು ಕೊಟ್ಟಿದ್ದೆ. ಹೆಣ್ಮಕ್ಕಿ ನಾನು ಯಾವತ್ತು ನೋಡಿ ಅವತ್ತಿಂದ 8, 12, 25 ನಾನು ಒಟ್ಟಿನ ದುಡ್ಕೊಂಡೇ ಬಂದೆ 8 ವರ್ಷದಿಂದ. ಇಟ್ಟಿದೆ ನಾನು ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗೋಣ ಹತ್ರ ಇಸ್ಕೊಳ್ಳೋ, ಇವತ್ತಿಗೂ ಅದೇ ಬುದ್ಧಿ. ನಾನು ಯಾವತ್ತು ಜೇಬಲ್ಲೂ ದುಡ್ಡು ಮಾಡ್ಕೊಳಲ್ಲ, ನಂಗೆ ಅದರ ಅವಶ್ಯಕತೆನೂ ಹೆಚ್ಚು ಕಂಡು ಬಂದಿಲ್ಲ. ನಿಮಗೇನಾದರೂ ಒಂದು ವೇಳೆ ಯಾವುದೋ ಚಟ ಇದ್ದರೆ ಅಲ್ಲಲ್ಲಿ ಚಟಕ್ಕೆ ಹೋಗ್ಬಿಟ್ಟಿರುತ್ತೆ, ನಿಮಗೆ ಲೆಕ್ಕನೇ ಸಿಕ್ಕಿರಲ್ಲ. ಬಟ್ ನಿಮ್ಗೆ ಅಂಥದ್ದು ಏನೂ ಇಲ್ಲ ಅಂದರೆ ಎಲ್ಲ ಹುಡುಗರು ಸಹಜವಾಗಿ ಹೋಟೆಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಬೇಕು ನನ್ನ ಫ್ರೆಂಡ್ದು, ಆ ಥರ ಏನು ನಿಮ್ಮ ಮೆಂಟಾಲಿಟಿ ಬರ್ನೇ ಇಲ್ವಾ? ಅಂದರೆ ಈ ಜಮಾನದವ್ರಿಗೆ
ಸಾಧ್ಯನೇ ಇಲ್ಲ. ಬಹುಶಃ ನೀವು ಒಂದು ವೇಳೆ ಇಂಥದ್ದೊಂದು ಮಹಾ ಕಾರ್ಯಕ್ಕೆ ಹುಟ್ಟು ಬಂದಿದ್ದೀರಿ ಎಂದಾಗ ಸ್ವಯಂ ನಿಮ್ಮಿಂದ ಪ್ರಕೃತಿ ಅಂಥದ್ದೇನು ಮಾಡಿಸ್ಲಿಕ್ಕೆ ಇಷ್ಟನೇ ಪಡುವುದಿಲ್ಲ, ಮತ್ತು ಅಂಥವ್ರನ್ನ ನಿಮ್ಮ ಹತ್ರನೂ ಕಳಿಸೋದಿಲ್ಲ. ಈ ರೀತಿ ಮಾತುಗಳನ್ನ ನಿಮ್ಮ ಬಾಯಿಲಿ ಕೇಳಿ ನಿಮ್ಮ ಊರವ್ರು ಫಸ್ಟ್ ಏನಂದ್ರೆ ನಿಮ್ಮ ಹಳ್ಳಿಯವರೆಲ್ಲ ಇಲ್ಲ, ಅವ್ರು ಇವತ್ತಿಗೂ ಶಾಕಲ್ಲೇ ಇದ್ದಾರೆ. ಸಜ್ಜನ ಬಂಧುಗಳಿಗೂ ಜ್ಞಾನ ಬಂಧುಗಳಿಗೂ ಶರಣು ಶರಣಾರತಿ. ಹರೇ ಕೃಷ್ಣ. ಅದನ್ನ ಯಾವಾಗ ಹೊರಗಡೆ ತರ್ತೀನೋ ಗೊತ್ತಿಲ್ಲ. ಅಂದರೆ ಕಾಲೇಜಲ್ಲಾದರೂ ಅಷ್ಟೇ, ಕೆಲಸ ಮಾಡೋ ಜಾಗದಲ್ಲಾದರೂ ಅಷ್ಟೇ, ನಾನು ಹೆಚ್ಚು ಪುಸ್ತಕಗಳನ್ನು ಆಶ್ರಯಿಸಿದವನು. ಮತ್ತು ನಾನು ನನ್ನ ಸಮಾನರಾಗಲಿ ಅಥವಾ ನನಗಿಂತ ಚಿಕ್ಕವರಾಗಲಿ ನಾನು ಬೆರೆತಿದ್ದೇ ಇಲ್ಲ. ದೊಡ್ಡ ದೊಡ್ಡವ್ರ ಜೊತೆನೇ ಯಾವಾಗಲೂ ಇರ್ತಿದ್ದೆ. ಅಲ್ಲೂ ಏನೋ ಒಳ್ಳೇದಿದ್ರೆ ಮಾತ್ರ ತಗೊಳ್ತಿದ್ದೆ, ಇಲ್ಲಾಂದರೆ ಮೌನಕ್ಷರವಾಗ್ತಿದ್ದೆ. ಹೆಚ್ಚು ಗ್ರಂಥಾಲಯ ಅಥವಾ ಪುಸ್ತಕದಲ್ಲಿ ಹೆಚ್ಚು ಸಮಯ ಕಳೀತಿದ್ದೆ. ಇಲ್ವಾ ನೋಡಿ, ನೀವು ಪುಸ್ತಕದಿಂದ ಪಡ್ಕೊಂಡ ಜ್ಞಾನ ಒಂದು ವೇಳೆ ನಿಮಗೆ ಕರ್ಣನಿಗೆ ಮರೆತು ಹೋದಂತೆ ವಿದ್ಯೆ ಮರೆತು ಹೋಗ್ಬೋದು, ಆದರೆ ಸ್ವಯಂ ನಿಮ್ಮ ಅನುಭವದಿಂದ ಒಂದಷ್ಟು ಪಡ್ಕೊಂಡಿರ್ತೀವಿ. ಯಾಕಂದರೆ ನೋಡಿ, ನಾವು ಶಾಲೆಯಲ್ಲಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ನಾವು 10ನೇ ಕ್ಲಾಸ್ವರೆಗೂ ಏನು ಅಜ್ಜಿನಳ್ಳಿಲಿ ಓದಿದ್ವಲ್ಲ, ಅಲ್ಲಿ ನಿಮಗೂ ನಮಗೆ ಎಂಥ ಮಾಸ್ಟರ್ ಸಿಕ್ಕಿದ್ರು ಅಂದರೆ, ಮೇಷ್ಟ್ರು ಹೊಡಿತಾ ಇದ್ರೆ ಇವತ್ತಿನ ಥರ ಬಂದು ಹೆಂಗ್ರಿ ಹೊಡೆದ್ರೆ ನಮ್ಮ ಮಗನಿಗೆ ನಾವೇ ಮನೇಲಿ ಹೊಡಿಯಲ್ಲ ಅಂತ ಕೇಳಲ್ಲ, ಹೊಡಿರಿ 4 ಅಂತ ಬಡ್ಡಿ ಮಗನ ಇನ್ನೆರಡು ಹಾಕಿ ಮೇಷ್ಟ್ರೆ ಅನ್ನೋ ಕಾಲ. ಅಂಥ ಅಜ್ಜಿ ತಾತ ಅಂಥ ಗುರುಗಳು ಇಬ್ಬರು ಅಂಥವ್ರೆ. ಅದು ಯಾವ ರೇಂಜಿಗೆ ಅಂದರೆ, ಮನೆ ತುಂಬ ಬಡತನ. ನನಗೆ ಸ್ಕೂಲಲ್ಲಿ ಟ್ರಿಪ್ ಹೋಯ್ತಾರಲ್ಲ, ಮೇಷ್ಟ್ರು ಯಾಕಂಗೆ ಕರ್ಕೊಂಡು ಹೋಯ್ತಿದ್ದು, ಓದೋದಂತೂ ಇರಲಿಲ್ಲ, ಎಲ್ಲ ಹಿಂದೆ ನಾನು ಅದರಲ್ಲೆಲ್ಲ. ಇವರು ಇಷ್ಟೊಂದು ತಿಳ್ಕೊಂಡಿರೋರು ಓದಲಿ ಹೆಂಗಿಂದೆ ಅನ್ಬೋದು. ಆ ವಿದ್ಯೆ ನನಗೆ ತಲೆಗೆ ಬರಲೇ ಇಲ್ಲ. ಇಲ್ಲಿ ನಾನು ಶಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಳ್ಳೀನಿ ಅಥವಾ ಇದ್ರ ಬಗ್ಗೆ ತಿಳ್ಕೊಳ್ಳೀನಿ, ಬಟ್ ಅಲ್ಲಿ ಮಧ್ಯ ತೀರ ಪೀಕು ಅಲ್ಲ ಕಡೆನೂ ಅಲ್ಲ. ಸೊ ಟ್ರಿಪ್ಗೂ ದುಡ್ಡು ಹಾಕೊಂಡು ಕರ್ಕೊಂಡು ಹೋಗಿರಿ. ಯೂನಿಫಾರ್ಮ್ ಅದಕ್ಕೆ ಹೊಲ್ಸೋಕೆ ದುಡ್ಡಿಲ್ಲ ಅಂದ್ರೆ ಅವರು ಕರ್ಕೊಂಡು ಹೋಗಿರಿ. ಮತ್ತು ಒಮ್ಮೆ ನಮಗೆ ಯೂನಿಫಾರ್ಮ್ ಹೊಲ್ಸ್ಕೊಟ್ಟು ಗುಡ್ಡಪ್ಪ ಕೊಟ್ರು ಅಂತ ಮೇಷ್ಟ್ರು ನಾನೀಗ ಸ್ಮರಿಸ್ಕೊಳ್ತೀನಿ. ಎಲ್ಲ ಹುಡುಗರು ಹಾಕ್ಕೊಂಡು ಬರೋರು. ನನಗೆ ಮನೇಲಿ ಸ್ವಲ್ಪ ಕಷ್ಟ ಇತ್ತಲ್ಲ, ಟೈಲರಿಗೆ ಕೊಟ್ಟಿದ್ದೀವಿ ಇನ್ನೂ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳೋದು, ಅವನೇನು ಹೊಲ್ಕೊಟ್ಟಿಲ್ಲ ಅಂತ. ನಾನು ಕೊಡ್ತೀನಿ ಕಣಪ್ಪ ಅಂತ ಗುಡ್ಡಪ್ಪ ಗೌಡ್ರು ಅವ್ರು ನಮ್ಮ ಪಿ ಟಿ ಮೇಷ್ಟ್ರಾಗಿದ್ದರು. ಒಂದು ವೇಳೆ ನೀವು ಕೇಳ್ಬೋದು, ಶಾಲೆಯಲ್ಲೂ ಇಷ್ಟು ಅತ್ಯಂತ ಘನತೆಯಿಂದಲೇ ಇರ್ತಿದ್ರೆ ಹೆಂಗೆ ಅಂದರೆ, ನಾನು ತುಂಬ ತರಲೆ ಖೋಖೋ ಆಟ ತುಂಬ ಚೆನ್ನಾಗಿ ಆಡ್ತಿದ್ದೆ. ಮತ್ತು ನಮ್ಮ ಒಳ್ಳೊಳ್ಳೆ ಮೇಷ್ಟ್ರುಗಳಿದ್ದರು. ಅವರೆಲ್ಲರೂ ಹೇಳ್ತಾರಲ್ಲ, ಅಪ್ಪ ಅಮ್ಮನ ಬಿಟ್ಟು ನೀವು ಶಾಲೆಗೆ ಬಂದಾಗ ಮೇಷ್ಟ್ರು ನಿಮಗೆ ಸರ್ವಸ್ವ. ನಾವು ಯಾವ ರೇಂಜ್ಗೆ ಅಂದರೆ, ನಮ್ಮದು ಗೌರ್ಮೆಂಟ್ ಕಾಲೇಜ್ ಅಲ್ವಾ ಅಥವಾ ಗೌರ್ಮೆಂಟ್ ಸ್ಕೂಲು, ಬಿಸಿ ಊಟ ಮಾಡ್ಯಾರ. ಮೇಷ್ಟ್ರು ಪಾಠದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದರೆ, ಆ ಬಿಸಿ ಊಟ ಸೌದಕ್ಕೂ ಒಲೆಗೆ ಸೌದೆ ಬೇಕಿತ್ತಲ್ಲ, ನಾವು ಬಿಸಿ ಊಟಕ್ಕೆ ಸೌದೆ ತರ್ತೀವಿ ಇಂದ ಸೌದೆ ಹುಡ್ಕೊಂಡು ಆಟಕ್ಕೆ ಹೋಗೋದು. ಸ್ಕೂಲಿಗೆ ಬಂದ್ಬಿಟ್ಟು ಸೌದೆ ಹುಡ್ಕೊಂಡು ಅಂದರೆ ಬಿಸಿ ಊಟಕ್ಕೆ ಸೌದೆ ಬೇಕಲ್ಲ, ಅದಕ್ಕೆಲ್ಲ ನಾವು ಹೋಗ್ತಿದ್ದು. ಅಂದರೆ ಹೆಂಗಾದರೂ ಮಾಡಿ ಪಾಠದಿಂದ ಗಣಿತ ವಿಜ್ಞಾನ ಇವ್ಯಾವೂ ತಲೆಗೆ ಹೋಗ್ತಿರ್ಲಿಲ್ಲ. ಬಟ್ ಯಾವುದೂ ಕೂಡ ನೀವೇನೋ ಒಂದು ತಪ್ಪು ಮಾಡಿದಾಗ ಅಥವಾ ಏನೋ ತಪ್ಪಾಗಿ ಮಾತಾಡಿದ ಅದು ಹುಡುಗಾಟಿಕೆ ಸಮಯ, ಬಡ್ದು ಬುದ್ಧಿ ಹೇಳೋ ಮೇಷ್ಟ್ರಿದ್ರು. ಆ್ಯಂಡ್ ಅದನ್ನು ತುಂಬ ದ್ವೇಷವಾಗಿ ತಗೊಳ್ಳೋ ಬುದ್ಧಿ ಅಂತೂ ಭಗವಂತ ನಮಗೆ ಕೊಡಲಿಲ್ಲ. ಅಂದರೆ ಅವರು ನನಗೆ ಎಸ್ಪೆಷಲಿ ರೂಪ ಮಿಸ್ ಅಂತ ಇದ್ರಲ್ಲ, ಕೈಯಲ್ಲಿ ನಮ್ಮ ಅಜ್ಜಿಯವರು ಗಿಡ ಕೀಳಿ ಕರ್ಕೊಂಡು, ಕಾಂಗ್ರೆಸ್ ಗಿಡ ಅಂತ ಇರ್ತಾವೆ, ಕಿತ್ತು ಕೈಯಲ್ಲೇನೋ ಭಾಳ ಬೊಬ್ಬೆ ಥರ ಬಂದು ತೋರಿಸಿದ್ರು ಮನೇಲಿ. ಬಟ್ ಹೆಂಗೋ ಅದು ಹೋಗೇ ಇರಲಿಲ್ಲ. ಅವ್ರು ಹೇಳಿದ್ರು, ನೋಡಪ್ಪ ನಿಮ್ಮ ಮನೇಲಿ ಹೋಗಿ ಕೇಳ್ಕೊಂಡು ಬಾ, ನಾನು ತೋರಿಸ್ತೇನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಮೇಡಮ್ ಅಂತ ಕೇಳ್ಕೊಂಡು ಬಾ. ನಾನು ಮನೇಲಿ ಹೋಗಿ ಹಿಂಗಂತೆ, ನಾವು ಆಯಿತು ಅಂದರು. ಅವರೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸಿ ಮತ್ತೆ ಕರ್ಕೊಂಡು ಬಂದು, ಅಲ್ಲಿ ಕಲ್ಲೂರು ಅಂತ ಒಂದು ಊರು, ಅಲ್ಲಿ ಹಾಸ್ಪಿಟ್ಲ್ ಇರೋದು, ನಮ್ಮೂರಿಂದ ಒಂದು 5-10 ಕಿಲೋಮೀಟ್ರು. ಸೊ ಅಲ್ಲೂ ಹೋಗಿ ಆಸ್ಪತ್ರೆಗೆ ತೊಗೊಂಬರೋದು. ಮತ್ತು ಇನ್ನು ಹೆಣ್ಮಕ್ಳು ವಿಚಾರ ಹೆಂಗೆ 10ನೇ ಕ್ಲಾಸಲ್ಲಿ ಅಂದರೆ, ತುಂಬ ವಿಚಾರಕ್ಕೆ ಓದೋನಲ್ಲ. ಆದರೆ ಒಮ್ಮೆ ಏನಾಯಿತು, ಈ ಸ್ಕೂಲಲ್ಲಿ ಟ್ರಿಪ್ ಅಂತಾರಲ್ಲ, ಇರ್ತವೆ ಆ ಭಾವನೆಗಳು ಸಹಜವಾಗಿ ಬಂದವಾದರೂ ನಮ್ಮ ಮೇಷ್ಟ್ರುಗಳೆಲ್ಲ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಬಿಡ್ತಾರೆ ಅದೇ ಅಂತ. ಆ ಭಾವನೆಗಳು ಹೆಚ್ಚು ಹರಡಲಿಕ್ಕೆ ಕೆರಡಲಿಕ್ಕೆ ಬಿಡುವಂತಹ ಸ್ಥಿತಿ ಅದಲ್ಲ. ಬಟ್ ಭಾವನೆಗಳು ಬರಲ್ವಾ, ಎಂಥವನಿಗೂ ಬರ್ತವೆ, ಮನುಷ್ಯ ಅಲ್ವಾ, ಬಂದೇ ಬರ್ತವೆ, ಅದಿರ್ತವೆ. ಆದರೆ ನೋಡಿ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಸುತ್ತಮುತ್ತ ಇರಬೇಕು. ಇವನ್ ಅದು ತಪ್ಪು ಅಂತ ಹೇಳೋರು ಇರಬೇಕು. ಇಬ್ರು ತೀರಾ ಕೈ ಹಿಡ್ಕೊಂಡು ಓಡಾಡಂಗಿಲ್ಲ, ಜೊತೆ ಓಡಾಡ್ಬೋದು, ಜೊತೆ ಮಾತಾಡ್ಬೋದು, ತುಂಬ ಗೌರವಾನ್ವಿತವಾಗಿ ನಡ್ಕೊಳ್ಳೋ. ಯಾಕಂದರೆ ಶಾಲೆಗಳೇ ಶಿಸ್ತು ಕೇಂದ್ರ ಅಲ್ವಾ, ಅಲ್ಲ ಅದಕ್ಕೆಲ್ಲ ಅಂದರೆ ಜೊತೆ ಮಾತಾಡಬಾರ್ದು. ನೀವು ಹೀಗೆ ಒತ್ತಡ ಏರೋ ಮೂಲಕನೇ ಅವ್ರಿಗೆ ಅದ್ರ ಬಗ್ಗೆ ವಿಶೇಷ ಆಸಕ್ತಿ ಮಾಡೋ ಹಾಗೆ ಮಾಡಿಬಿಡ್ತೀರಿ. ನೀವು ಸುಮ್ಮನೆ ಬಿಡಿ. ಈಗ ನೀವು ಒಂದು ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಿ, ಅದು ಆ ಕಡೆ ಈ ಕಡೆ ಹೋಯ್ತು ಅಂದರೆ ಹೇಳಿರಿ. ಸುಮ್ಮನೆ ಹೋಯ್ತಿರೋದು ನಿಂಗೆ ಎಳೆದ್ಬಿಟ್ರೆ
ಹೋಗ್ಬೇಕು ಅನ್ನೋ ಅಂತ ಅನಿಸ್ಬಿಡುತ್ತಲ್ವ. ಸೊ ಹಾಗೆ ಏನೂ ಇಲ್ಲ, ತುಂಬ ಗೌರವಾನ್ವಿತವಾಗಿ ಇದ್ದಿದ್ದು. ಹೀಗೆ ಒಮ್ಮೆ ಟ್ರಿಪ್ ಹೋಗೋಕ್ಕೆಲ್ಲ 500 ರೂಪಾಯಿ ದುಡ್ಡು ಅಂತ ಏನು ಹೇಳಿದ್ರು. ಒಂದು ಹೆಣ್ಣುಮಗಳು ಬಹಳ ಪ್ರೀತಿಯಿಂದ ನನ್ನನ್ನು ಅಭಿಮಾನಿಸೋರು, ಏನು ತರಲೆ ಅಂತಲೋ, ಚೆನ್ನಾಗಿ ಓದಲ್ಲ ಅಂತಲೋ, ಚೆನ್ನಾಗಿ ಆಟ ಆಡ್ತಾರೆ ಅಂತಲೋ ಅವರು ಬಂದರು. ಪಕ್ಕ ಅಲ್ಲಿ ಕೂತ್ಕೊಂಡ್ರು ಪಕ್ಕದ ಬೆಂಚಲ್ಲಿ. ಅವರು ಒಂದು ಲೆಟ್ರು, ನಾನು ನಿನಗೆ 500 ರೂಪಾಯಿನ ಕೊಡುತ್ತೇನೆ, ವಾಪಸ್ ಬಂದಾಗ ಕೊಡು ನನಗೆ ಅಂತ. ಒಂದು ಹುಡುಗಿ, ಆ ಹುಡುಗಿ ಯಾರು ಇಡೀ ಸ್ಕೂಲಲ್ಲಿ ಚೆನ್ನಾಗಿ ಹೋದ ಹುಡುಗಿ. ಎಲ್ಲರೂ ಆ ಹುಡುಗಿ ಹಿಂದೆ ಅಯ್ಯೋ ಈ ಹುಡುಗಿ ನನ್ನನ್ನು ಮಾತಾಡ್ಸಿದ್ರೆ ಸಾಕು ಅನ್ನೋ ಆ ಮಟ್ಟಿಗೆ ಇರೋ ಹೆಣ್ಮಗಳು ನನ್ನ ಹತ್ರ ಬಂದು ಹಂಗೆ ಕೇಳೋರು. ನಾನು ಒಳ್ಳೆ ಸಿಕ್ಕಿ ಚಾನ್ಸ್, ಆಯಿತು ಬಂದು ಕೊಡ್ತೀನಿ ಅಂತ ಒಪ್ಪಿಕೊಂಡು ಆ ಹೆಣ್ಮಗಳು ಕೊಟ್ಟಿದ್ರಲ್ಲಿ ನಾನು ಟ್ರಿಪ್ ಹೋಗಿದ್ದು. ಅದೊಂದು ವಿಚಾರ ಬಿಟ್ಟರೆ ಮತ್ತು PUC ಅದು ಕೂಡ ನಾನು ಗೌರ್ಮೆಂಟ್ ಕಾಲೇಜ್. ಈಗ ನಮಗೆ 8ನೇ ಕ್ಲಾಸಲ್ಲಿ ಸೈಕಲ್ ಕೊಟ್ಟಿದ್ರು, ಸರ್ಕಾರಿ ಸ್ಕೂಲಲ್ವ. ಆ ಸೈಕಲ್ ನಮ್ಮದೇ ಊರಲ್ಲಿ ಸ್ಕೂಲ್ ಇರೋದ್ರಿಂದ ಏನು ಹೆಚ್ಚು ಬಳಕೆಗೆ ಒಳಪಡಿಸ್ತಿರಲಿಲ್ಲ ನಾವು. ಆ ಸೈಕಲ್ಗಳು ಏನಕ್ಕೆ ಬಳಸೋರು ಅಂದರೆ ಹೊಲ್ತೆಯಿಂದ ಹುಲ್ ತರೋಕ್ಕೆ, ಪಕ್ಕದವ್ರಿಗೆ ಸೀಟ್ ಹಾಕ್ಸ್ಕೊಂಬರೋಕ್ಕೆ. ಆ ಸೈಕಲ್ ಅದಕ್ಕೆ ಬಳಕೆ ಆಗಿತ್ತು, ಬೇರೆಕ್ಕೆ ಎಲ್ಲ ಬಳಸ್ತಿದ್ರು. ಬಟ್ ನಮಗೆ ಬಳಕೆ ಆಗೋದು ಯಾವಾಗ ಆಗ್ಬಿಡ್ತು ಅಂದರೆ 10th ಮುಗಿಸ್ತಾ ಇನ್ನು ಕಾಲೇಜ್ಗೆ ಹೋಗ್ಬೇಕಲ್ಲ. ಈ ಕಡೆಯಿಂದ 15 ಕಿಲೋಮೀಟ್ರ್, ಆ ಕಡೆಯಿಂದ 15, ಒಟ್ಟು 30 ಕಿಲೋಮೀಟ್ರು. ನಾನು ಕುಳ್ಳ ಅಂದರೆ ಕುಳ್ಳ, ಮೋಟ ಅನ್ನೋರು ನನ್ನ. ಹಂಗೆ ಎದ್ದು 30 ದಿವಸಕ್ಕೆ 30 ಕಿಲೋಮೀಟ್ರ್ ಸೈಕಲ್ ತುಳಿತಿದ್ದು. ಕಲ್ಲೂರು ಕ್ರಾಸ್ ಅಂತ ಮತ್ತಿಘಟ್ಟ ಕಾಲೇಜು. ಸೊ ಅಲ್ಲಿಗೆ ಹೋಗಿವು. ಅಲ್ಲೂ ಕೂಡ ಎಲ್ಲ ಮೇಸ್ಟ್ರುಗಳು ಅಷ್ಟೇ. ನಮಗೇನು ಕಾಲೇಜು ಅಂದರೆ ಒಂದು ಯೋಚನೆ, ಇಲ್ಲಂಗೆ ಸ್ಟ್ರಿಕ್ಟ್ ಇರಲ್ಲ, ಸ್ಕೂಲ್ ಸ್ಟ್ರಿಕ್ಟ್ ಇರಲ್ಲ, ಅಲ್ಲೊಂಚೂರು ಜಾಲಿ, ಒಂದೇ ಬುಕ್ ತಗೊಂಡೋಗಿ ಬೇಕಾದ್ರೆ ಬರ್ಬೋದು ಅನ್ನೋದು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಸ್ಕೂಲ್ಗಿಂತ ಕಡೆ ಅದು ತಪ್ಪು ಅಂತ ಅಲ್ಲ, ಅದು ತುಂಬ ಅದ್ಭುತ. ಅದು ಅಲ್ಲಿ ಸ್ಕೂಲ್ ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.